Hello all, myself Soumya KS, working as an assistant professor in the Department of Commerce, GFGC Bharamsagara. In this video, we shall discuss about merchandise planning. In the previous video, we discussed about the merchandise sources, various sources and how the source is chosen, the process of sourcing of merchandise. Major sources of merchandise are manufacturers, wholesalers, agents, government bodies and other retailers. Merchandise planning can be defined as the planning and control of the merchandise inventory of the retail firm in a manner which balances between the expectations of the target customers and the strategy of the firm. Merchandise planning ಅನ್ನೋದು ಅಂದರೆ the planning and control of the merchandise inventory. Merchandise nothing but ಸರಕುಗಳು ಅಂತ ಏನು ಹೇಳ್ತೀವಿ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲನೂ ಸೇರಿ ನಾವು ಮರ್ಚಂಡೈಸ್ ಅಂತ ಹೇಳ್ತೀವಿ. ಅದರ ಇನ್ವೆಂಟ್ರಿನಲ್ಲಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ಆಸ್ ಪರ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ದಿ customer and strategy of the firm. That itself is called as merchandise planning. Merchandise planning is beneficial to both retailer and customer because merchandise planning ಸರಿಯಾಗಿದ್ದಾಗ ಕಸ್ಟಮರ್ಗೆ ಅವನ ಅವಶ್ಯಕತೆಗೆ ತಕ್ಕಂಥ ವಸ್ತುಗಳು ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಅಟ್ ರೈಟ್ ಟೈಮ್ ಅಟ್ ರೈಟ್ ಕ್ವಾಂಟಿಟಿ ಅಟ್ ರೈಟ್ ಪ್ಲೇಸ್ ಕಸ್ಟಮರ್ಗೆ ಸಿಗುತ್ತೆ. ಕಸ್ಟಮರ್ಗೆ ಅವನಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಸಿಕ್ಕಾಗ ಮಾತ್ರ ಅವನು ಒಬ್ಬ ಪರ್ಟಿಕ್ಯುಲರ್ ರಿಟೇಲರ್ ಹತ್ರ ಬರ್ತಾನೆ. ಯಾವಾಗಲೂ ನಾವು ಹೋದಾಗ ಅವ್ರ ರಿಟೇಲ್ ಸ್ಟೋರಲ್ಲಿ ಇಲ್ಲ, ಸ್ಟಾಕ್ ಇಲ್ಲ ಅಂತಂದರೆ ನಾವು ಮತ್ತೆ ಆ ಸ್ಟೋರ್ಗೆ ಹೋಗೋದಿಲ್ಲ. So for that reason, merchandise planning it is beneficial to both retailer and customer. Moreover, retailer ಗೆ ಅನಾವಶ್ಯಕವಾಗಿ merchandise ನ ಸ್ಟಾಕ್ ಮಾಡೋದು ಸಹ ತಪ್ಪುತ್ತೆ. Merchandise strategy influences the planning of merchandise in terms of product, price, the range and the assortment. ಯಾವ್ಯಾವ ಪ್ರಾಡಕ್ಟ್ ಇರಬೇಕು, ಡಿಫ್ರೆಂಟ್ ಪ್ರಾಡಕ್ಟ್ಸ್, ಅದರ ಪ್ರೈಸ್ಗೆ ಅನುಗುಣವಾಗಿ ದೆನ್ ಅದೊಂದು ಪರ್ಟಿಕ್ಯುಲರ್ ರೇಂಜ್ ಆಫ್ ಪ್ರಾಡಕ್ಟ್, ಎಕಾನಮಿ, ಲಕ್ಸುರಿ, ಕಂಫರ್ಟ್, ಈ ಥರ ಒಂದು ರೇಂಜಲ್ಲಿ, ಹಾಗೆಯೇ ಡಿಫ್ರೆಂಟ್ ಅಸಾರ್ಟ್ಮೆಂಟ್ ಅಂದರೆ ಕ್ವಾಂಟಿಟಿ ವೈಸ್ ವೇರಿಯೇಷನ್ಸ್ ಇರ್ಬೋದು ಅಥವಾ ಸೈಜ್ ವೈಸ್ ವೇರಿಯೇಷನ್ಸ್ ಇರ್ಬೋದು. ಈ ಥರ ಅಸಾರ್ಟ್ಮೆಂಟನ್ನು ಸಹ ಅವನಿಲ್ಲಿ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಲೆಟ್ಸ್ ಸಿ ದ ಪ್ರೊಸೆಸ್ ಆಫ್ ಮರ್ಚಂಡೈಸ್ planning. The first step is developing the sales forecast. ಅಂದ್ರೆ ಸೇಲ್ಸ್ ಫೋರ್ಕಾಸ್ಟ್ ಮಾಡಬೇಕಾಗತ್ತೆ. ಮುಂದೆ ಎಷ್ಟು ಸೇಲ್ಸ್ ಆಗಬಹುದು, ಮೇ ಬಿ ಇನ್ ದಿ ನೆಕ್ಸ್ಟ್ 1 day or 1 week, 1 month, 1 year, like this he has to do the sales forecasting. Then determining the merchandise requirement. ಸೇಲ್ಸ್ ಎಷ್ಟಾಗುತ್ತೆ ಅನ್ನೋ, ಸೇಲ್ಸ್ ಎಷ್ಟು ಬೇಡಿಕೆ ಎಷ್ಟಾಗಿರ್ಬೋದು ಅನ್ನೋದ್ರ ಬೇಸ್ ಮೇಲೆ ಅವನೀಗ ಮರ್ಚಂಡೈಸ್ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿಬೇಕಾಗತ್ತೆ. ದೆನ್ ಮರ್ಚಂಡೈಸ್ ಕಂಟ್ರೋಲ್, ಈಗ ಎಷ್ಟು ಬೇಕಾಗುತ್ತೆ ಪ್ಲಸ್ ಈಗ ಎಷ್ಟಿದೆ ಅವ್ರ ಹತ್ರ ಅನ್ನೋದನ್ನ ನೋಡಿ ಇನ್ನೆಷ್ಟು ಪರ್ಚೇಸ್ ಮಾಡಬೇಕಿದೆ, ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನುವಂಥ ಡಿಸಿಷನ್ನ ತಗೋಬಹುದು. ದೆನ್ ಅಸಾರ್ಟ್ಮೆಂಟ್ ಪ್ಲಾನಿಂಗ್, ಮರ್ಚಂಡೈಸ್ ಅಲ್ಲೇ ಅಸಾರ್ಟ್ಮೆಂಟ್ಸ್, ಡಿಫ್ರೆಂಟ್ ಅಸಾರ್ಟ್ಮೆಂಟ್ಸ್ ಯಾವ ರೀತಿ ಇರಬೇಕು ಅಂದರೆ ಈಗ ವೆಯ್ಟ್ ವೈಸ್ ಇರ್ಬೋದು, ಸೈಜ್ ವೈಸ್ ಇರ್ಬೋದು, ಪರ್ಟಿಕ್ಯುಲರ್ ಗ್ರೇಡ್ ವೈಸ್ ಇರ್ಬೋದು, ಯಾವ್ದ್ಯಾವುದು ಎಷ್ಟೆಷ್ಟು ಬೇಕು ಅನ್ನುವಂಥ ಅಸಾರ್ಟ್ಮೆಂಟ್ ಪ್ಲಾನ್ನ ಮಾಡಬೇಕಾಗತ್ತೆ. ದ ಫಸ್ಟ್ ಸ್ಟೆಪ್ ಡೆವಲಪಿಂಗ್ ದಿ ಸೇಲ್ಸ್ ಫೋರ್ಕಾಸ್ಟ್. Forecasting involves predicting what the consumer may do under given set of conditions. ಇಲ್ಲಿ ಒಬ್ಬ ಕನ್ಸ್ಯೂಮರ್ ಏನು ಬಯಸ್ತಾನೆ, ಅವನ ಅವಶ್ಯಕತೆ ಏನಿದೆ, ಅವನ ಬೇಡಿಕೆ ಏನಿದೆ ಅನ್ನೋದನ್ನ ಮುಂದಾಲೋಚನೆ ಮಾಡೋದು, ಫೋರ್ಕಾಸ್ಟ್ ಮಾಡೋದಾಗಿರುತ್ತೆ. And a sales forecast is the first step in determining the inventory needs of the product or ಕೆಟಗರಿ. ಒಂದು ರಿಟೇಲರ್ ಅಲ್ಲಿ ಇರ್ತಕ್ಕಂಥ ಯಾವ ಪ್ರಾಡಕ್ಟ್ಗೆ ಅಥವಾ ಯಾವ ಕೆಟಗರಿಗೆ ಎಷ್ಟು ಮರ್ಚಂಡೈಸ್ ತರಬೇಕು, ಎಷ್ಟು ಸ್ಟಾಕ್ ಬೇಕು, ಎಷ್ಟು ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಸೇಲ್ಸ್ ಫೋರ್ಕಾಸ್ಟಿಂಗ್ ಇಸ್ ದಿ ಫಸ್ಟ್ ಸ್ಟೆಪ್. Let's see the process of developing the
ಸೇಲ್ಸ್ ಫೋರ್ಕಾಸ್ಟ್. ಸೇಲ್ ಫೋರ್ಕಾಸ್ಟ್ ನ ಯಾವ ರೀತಿ ಮಾಡಬಹುದು? ಫಸ್ಟ್ ಸ್ಟೆಪ್, ರಿವ್ಯೂವಿಂಗ್ ದಿ ಪಾಸ್ಟ್ ಸೇಲ್ಸ್. ಪಾಸ್ಟ್ ಈ ಹಿಂದೆ ಆಗಿರ್ತಕ್ಕಂಥ ಸೇಲ್ಸ್ ಅನ್ನ ಗಮನಿಸಬೇಕಾಗುತ್ತೆ. ದೆನ್ ಅನಲೈಸಿಂಗ್ ದಿ ಚೇಂಜಸ್ ಇನ್ ದಿ ಎಕನಾಮಿಕ್ ಕಂಡೀಷನ್. ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಚೇಂಜಸ್ ಮೇ ಬಿ ವಿತ್ ರೆಸ್ಪೆಕ್ಟ್ ಟು ದಿ ಇನ್ಫ್ಲೇಷನ್ ರೇಟ್ ಆರ್ ದ ಟೋಟಲ್ ಎಕನಾಮಿಕ್ ಕಂಡೀಷನ್ ಆಫ್ ದಿ ಕಂಟ್ರಿ, ಲೈಕ್ ದಿಸ್. ದೆನ್ ಅನಲೈಸಿಂಗ್ ದಿ ಚೇಂಜಸ್ ಇನ್ ದಿ ಸೇಲ್ಸ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಸೇಲ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಬಹುದಾ ಅನ್ನೋದನ್ನು ಸಹ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇಟ್ ಮೇ ಬಿ ರಿಗಾರ್ಡಿಂಗ್ ಕ್ಲೈಮೆಟಿಕ್ ಚೇಂಜಸ್ ಆರ್ ಎನಿ ಅದರ್ ಕೈಂಡ್ ಆಫ್ changes, technological changes. Then analyzing the changes in the marketing strategies of the retail organizations and the competition. Marketing strategies ಅಲ್ಲಿ changes ಇದೆಯಾ? ದಿ ರಿಟೇಲ್ ಆರ್ಗನೈಸೇಷನ್ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ತಿದಾರಾ? ಹಾಗೇನೆ ಕಾಂಪಿಟಿಷನ್ಸ್ ಅಲ್ಲಿ ಏನಾದ್ರು ಚೇಂಜ್ ಇದೆಯಾ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ದೆನ್ ಕ್ರಿಯೇಟಿಂಗ್ ದಿ ಸೇಲ್ಸ್ ಫೋರ್ಕಾಸ್ಟ್. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಒಂದು ಸೇಲ್ಸ್ ಫೋರ್ಕಾಸ್ಟ್ ಅಂದ್ರೆ ಮುಂದೆ ಎಷ್ಟು ಸೇಲ್ಸ್ ಆಗಬಹುದು ಅನ್ನುವ ಅಂದಾಜನ್ನು ಮಾಡಬಹುದು. ಸೆಕೆಂಡ್ ಸ್ಟೇಜ್, ಡಿಟರ್ಮೈನಿಂಗ್ ದಿ ಮರ್ಚೆಂಡೈಸ್ ರಿಕ್ವೈರ್ಮೆಂಟ್ಸ್. ಇನ್ ದಿಸ್ ಸ್ಟೇಜ್ ಇನ್ವೆಂಟರಿ ಲೆವೆಲ್ಸ್ ಆರ್ ಪ್ಲಾನ್ಡ್. ಅಂದ್ರೆ ಎಷ್ಟು ಇನ್ವೆಂಟರಿ ಬೇಕು ಅನ್ನೋದನ್ನ ಇಲ್ಲಿ ಪ್ಲಾನ್ ಮಾಡ್ತಾರೆ. ಫಾರ್ ದಿಸ್ ಮರ್ಚೆಂಡೈಸ್ ಬಡ್ಜೆಟ್ ಈಸ್ ಪ್ರಿಪೇರ್ಡ್. ಎಷ್ಟು ಬೇಕು ಇನ್ವೆಂಟರಿ ಅನ್ನೋದಕ್ಕೆ ಅದರದೇ ಆದಂತ ಒಂದು ಬಡ್ಜೆಟ್ ನ ಪ್ರಿಪೇರ್ ಮಾಡ್ತಾರೆ. ದೆನ್ ಮರ್ಚೆಂಡೈಸ್ ಬಡ್ಜೆಟ್ ಅಂದ್ರೆ ಇಟ್ ಈಸ್ ಎ ಫೈನಾನ್ಷಿಯಲ್ ಪ್ಲಾನ್ ವಿಚ್ ಗಿವ್ಸ್ ಆರ್ ವಿಚ್ ಇಂಡಿಕೇಟ್ಸ್ ಹೌ ಮಚ್ ಟು ಇನ್ವೆಸ್ಟ್ ಇನ್ ದಿಸ್ ಮರ್ಚೆಂಡೈಸ್. ಎಷ್ಟು ಇನ್ವೆಸ್ಟ್ ಮಾಡಬಹುದು, ಅದಕ್ಕೆ ಅದರಿಂದ ನಮಗೆ ಎಷ್ಟು ಉತ್ಪಾದನೆ ಅಂದ್ರೆ ರಿಟರ್ನ್ ಬರುತ್ತೆ ಅನ್ನೋದನ್ನು ಸಹ ಇಲ್ಲಿ ಬಡ್ಜೆಟ್ ನ ಪ್ರಿಪೇರ್ ಮಾಡೋದಕ್ಕೆ ನಾವು ಮರ್ಚೆಂಡೈಸ್ ಬಡ್ಜೆಟ್ ಅಂತ ಹೇಳ್ತೀವಿ. ಅಂಡ್ ದ ಪ್ರೊಸೆಸ್ ಆಫ್ ಮರ್ಚೆಂಡೈಸ್ ಪ್ಲಾನಿಂಗ್ ಮೇ ಬಿ ಟಾಪ್ ಡೌನ್ ಆರ್ ಬಾಟಮ್ ಅಪ್. ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋರೆ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಇಷ್ಟು ಬೇಕಾಗಬಹುದು ಅಂತ ಅಂದಾಜು ಮಾಡಿ ಅದರ ಪ್ರಕಾರವಾಗಿ ಬಡ್ಜೆಟ್ ನ ಪ್ರಿಪೇರ್ ಮಾಡಬಹುದು. ಅಥವಾ ಎಟ್ ದಿ ಬಾಟಮ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ, ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್, ಅವರಿಂದ ರಿಪೋರ್ಟ್ ತಂದು ಆ ರಿಪೋರ್ಟ್ ಬೇಸ್ ಮೇಲೇನು ಬಡ್ಜೆಟ್ ನ ಮಾಡಬಹುದು. Let's see various parts of merchandise budget. It includes sales plan, the stock support plan, nothing but inventory plan, then the planned reductions, ಎಷ್ಟು ಇನ್ವೆಂಟರಿ ನ ಎಷ್ಟು ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ, the planned purchase levels, various levels and the quantity of purchase, and then the gross margin, ಅದರಿಂದ ಎಷ್ಟು ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ರಿಟರ್ನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಇದೆಲ್ಲನೂ ಮರ್ಚೆಂಡೈಸ್ ಬಡ್ಜೆಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. The third one is inventory plan. The inventory management plan, it provides information regarding sales velocity, inventory availability, ordered quantity, inventory turnover, sales forecast and the quantity to order for a specific stock keeping unit. The inventory management plan ಅಲ್ಲಿ ಎಷ್ಟು ಸೇಲ್ಸ್ ಆಗಬಹುದು ಅನ್ನೋ ಅಂದಾಜಿನ ಜೊತೆನಲ್ಲಿ ಈಗ ಆಲ್ರೆಡಿ ಇನ್ವೆಂಟರಿ ಎಷ್ಟಿದೆ, ಹಾಗೇನೆ ಇನ್ವೆಂಟರಿ ಮರ್ಚೆಂಡೈಸ್ಗೆ ಈಗ ಆರ್ಡರ್ ಎಷ್ಟು ಮಾಡಿದ್ದಾರೆ ಮತ್ತು ಸೇಲ್ಸ್ ಫೋರ್ಕಾಸ್ಟ್ ಏನಿದೆ, ಇದ್ರ ಜೊತೆನಲ್ಲಿ SKUಗೋಸ್ಕರ ಅಂದ್ರೆ ಸ್ಟಾಕ್ ಕೀಪಿಂಗ್ ಯೂನಿಟ್ಸ್, ಸ್ಟಾಕ್ ಎಷ್ಟು ಇಡಬೇಕು ಒಂದು ರಿಟೇಲ್ ಸ್ಟೋರ್ ಅಲ್ಲಿ, ಅದಕ್ಕೆ ಎಷ್ಟು ಕ್ವಾಂಟಿಟಿನ ಆರ್ಡರ್ ಮಾಡಬೇಕು, ನಾಟ್ ಟು ಸ್ಟೋರ್ ಇನ್ ದಿ ವೇರ್ ಹೌಸ್, ರಿಟೇಲ್ ಸ್ಟೋರ್ ಅಲ್ಲೇನೆ ಸ್ಟಾಕ್ ಕೀಪಿಂಗ್ ಯೂನಿಟ್ಸ್ ಅಲ್ಲಿ ಎಷ್ಟಿರಬೇಕು ಅನ್ನೋದನ್ನ ಪ್ಲಾನ್ ಮಾಡೋದಕ್ಕೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. An SKU is a unique identifier assigned to a product by a retailer for identification and inventory cost. ಅದಕ್ಕೋಸ್ಕರ ಇಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡಿರ್ತಾರೆ SKU ಅನ್ನೋದನ್ನ. In summary, we can say that merchandise planning can be defined as the planning and control of the merchandise inventory of the firm in a manner which balances between target customer expectations and the strategy of the retail firm. And the process of merchandise planning, it includes developing sales forecast,
determining the merchandise requirement, merchandise control and assortment planning. For further reference, you can refer these textbooks. Thank you.